ಭಕ್ತರೇ ಬಂದು ಸಾಧನೆ ಮಾಡಬೇಕು. ಏನು ಸಾಧನೆ ಮಾಡಬೇಕು? ಇವಾಗ ತಾನೇ ಹೇಳಿದ್ರಲ್ಲ ತ್ಯಾಗರಾಜ್ ಸರ್ ಅವರು, ಏನದು ನಾನು ಏನಕ್ಕೆ ಹುಟ್ಟಿದ್ದೀನಿ, ಏನು ಮಾಡಬೇಕಾಗಿದೆ, ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದೇ ಜೀವನ. ಜೀವನ ಅನ್ನೋ ಪದದಲ್ಲಿ ಏನು ಅರ್ಥ ಆಗುತ್ತೆ ನಮಗೆ? ಜೀವನ. ಜೀ ಅಂದರೆ ಜೀವ, ವನ ಅಂದರೆ ಕಾಡು ಅಂದ್ಕೊಳ್ರಿ, ತೋಟ ಅಂದ್ಕೊಳ್ರಿ, ನಮ್ಮ ಮನೆ ಮುಂದೆ ಬೆಳೆಸಿರೋ ಹೂವಿನ ತೋಟ ಅಂದ್ಕೊಳ್ರಿ, ತರಕಾರಿ ತೋಟ ಅಂದ್ಕೊಳ್ರಿ, ಏನಾದರೂ ಅಂದ್ಕೊಳ್ರಿ. ಜೀವನ, ಈ 3 ಅಕ್ಷರದಲ್ಲಿ ಜೀವನ ಅಂದರೆ ಏನು, ಹೇಗೆ ನಡೆಸ್ಕೋಬೇಕು. ನಾವು ಮನೆ ಮುಂದೆ ಒಂದು ತೋಟ ಮಾಡ್ಕೊಂಡಿರ್ತೀವಿ, ಆ ತೋಟದಲ್ಲಿ ನಾವು ಏನೇನೆಲ್ಲ ಬೆಳೆಸ್ಕೊತಿರ್ತೀವಲ್ಲ, ತರಕಾರಿ ಬೆಳೆಸ್ಕೊಬೋದು, ಹೂವು ಬೆಳೆಸ್ಕೊಬೋದು, ಮರ ಬೆಳೆಸ್ಕೊಬೋದು, ಗಿಡ ಬೆಳೆಸ್ಕೊಬೋದು, ನಮ್ಮ ಮಕ್ಕಳು ಮರಿನ ಆಟ ಆಡೋದಕ್ಕೆ ನೋಡ್ಬೋದು, ಸಂತೋಷ ಪಡ್ಬೋದು. ಸ್ಟ್ಯಾಂಡಪ್ ಅಂತ ಹೇಳ್ತೀನಿ ನಾನೀಗ. ನಾನು ಹೇಳಬಾರ್ದು ಅಂದರೆ ನೀನು ಸೈಲೆಂಟಾಗಿ ಕೂತ್ಕೋಬೇಕು, ಇಲ್ಲಾಂದರೆ ನನ್ನ ಕಾನ್ಸಂಟ್ರೇಷನ್ ಎಲ್ಲ ನಿನ್ನ ಮೇಲೆ ಹೋಗುತ್ತೆ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ಏನು ಹಂಗಂದರೆ ಎಷ್ಟನೇ ಕ್ಲಾಸ್ ನೀನು? 3. 3rd ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ಯಾವ ಊರು? ಹೆಬ್ಬೂರ್ನಲ್ಲ? ಹೆಬ್ಬೂರಿಂದ ಬರ್ತಾರೆ ಇಲ್ಲಿ ಒಬ್ಬರು, ಇಲ್ಲಿಗೆ ಬರ್ತಾರೆ ಅವ್ರು ಇಲ್ಲಿಗೆ ಟ್ರಸ್ಟಿ. ಈ ನಮ್ಮ ಆಶ್ರಮದಲ್ಲಿ ಜೀವನ ಅನ್ನೋದ್ರ ಬಗ್ಗೆ ಅರ್ಥ ತಿಳ್ಕೊಂಡ್ವಿ. ಜೀವನ ಅಂದರೆ ಏನಪ್ಪ? ಹುಟ್ಟೋದು, ಸಾಯೋದು. ಈ ಹುಟ್ಟಿನಿಂದ ಸಾವಿನ ಮಧ್ಯದಲ್ಲಿರುವಂತಹ ಕಾಲನ ನಾವು ಜೀವನ ಅಂತ ಅಂದ್ಕೊಳ್ಳೋಣ. ಎಲ್ಲಿವರೆಗೂ ಇರ್ತೀವಿ ನಾವು? ಆಯುಷ್ ಮುಗಿಯೋವರೆಗೂ ಇರ್ತೀವಿ. ಎಷ್ಟು ಆಯುಷ್ ಇರಬಹುದು? ಒಬ್ಬ ಮನುಷ್ಯನಿಗೆ ಗುರುಗಳು, ಹಿಂದಿನವರು, ಪುರಾತನದು ಋಷಿಗಳೆಲ್ಲ ಮಾಡಿರೋದು, ಒಬ್ಬ ಮನುಷ್ಯನ ಆಯುಷು 100 ವರ್ಷ ಅಂತ ಹೇಳ್ತಾರೆ. ಆ 100 ವರ್ಷನ 25 ವರ್ಷ ಏಜು, ಕಲಿಯುವಿಕೆ. ಏನೇನು ಕಲಿತೀರೋ ಅದೆಲ್ಲ 25 ವರ್ಷದಲ್ಲಿ ನೀವು ಕಲಿಬೇಕು. ವಿದ್ಯೆ ಕಲಿತೀರಾ, ಬುದ್ಧಿ ಕಲಿತೀರಾ, ಜ್ಞಾನ ಕಲಿತೀರಾ, ಸಂಪಾದನೆ ಮಾಡೋದನ್ನು, ಶಕ್ತಿ ಸಂಪಾದನೆ ಮಾಡ್ತೀರಾ, ಎಲ್ಲ ಮಾಡ್ಕೋತೀರಾ. 25 ವರ್ಷ ಆದಮೇಲೆ ಎಜುಕೇಷನ್ ಮುಗ್ದೋಗುತ್ತೆ. ಆಮೇಲೆ ಏನು ಮಾಡಬೇಕು? ಮನೆಯಲ್ಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ? ನಿನಗೆ ವಯಸ್ಸಾಗಿದೆಯಪ್ಪ, ಮದುವೆ ಮಾಡ್ಕೊ ಮಗಳೇ ಅಂತ ಹೇಳ್ತಾರೆ. ಮಗಳಿಗೆ ಮದುವೆ ಮಾಡ್ತೀರಾ, ಗಂಡನ ಮನೆಗೆ ಕಳಿಸ್ಬಿಡ್ತೀರಾ. ಮಗನಿಗೆ ಮದುವೆ ಮಾಡ್ತೀರಾ, ಸೊಸೆನ ಮನೆಗೆ ಬರ್ಮಾಡ್ಕೋತೀರಾ. ಸೊಸೆಯಾಗಿ ಬರಬಾರ್ದು, ಮಗಳಾಗಿ ಬರಬೇಕು ಅಲ್ವಾ? ಮಗಳಾಗಿ ಬಂದರೆ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರುತ್ತೆ. ಅತ್ತೆ ಸೊಸೆಯಾಗಿ ಬಂದರೆ ವಾರ್ ಶುರುವಾಗುತ್ತೆ ಅಲ್ವಾ? ಅದು ವಾರ್ ಬೇಡ ಅಂತಂದರೆ ನಾವೇನು ಮಾಡಬೇಕು? ಪ್ರೀತಿ ಅನ್ನೋದಕ್ಕೆ ದೇವ್ರು ಕೂಡ ಒಲಿತಾನೆ. ಪ್ರೇಮ ಮಾಡಿದ್ರೆ ದೇವ್ರು ಕೂಡ ಬರ್ತಾನೆ. ಪ್ರೀತಿ ಮಾಡೋದಕ್ಕೆ ಅಮ್ಮ ಕೆಳಗಡೆ ಅದು ಮಲಗಿಸಿ ಮಗುನ. ಇಲ್ಲ, ನೀವು ಕೆಳಗಡೆ ಕೂತ್ಕೊಂಡ್ರೆ ಆರಾಮಾಗಿರುತ್ತೆ. ಅಲ್ಲಿ ಸೀಟ್ ಇದೆ, ಒಂದು ತಂದ್ಕೊಡಪ್ಪ. ಅಲ್ಲಿ ಆಯುಷ್ ಅಂತ ದೇವ್ರು ಬರೆದಿಟ್ಟಿದ್ದಾನೆ ಅಂದರೆ 25 ವರ್ಷ ನಮಗೆ ಎಂಗೇಜಲ್ಲಿ ಹೊರಟೋಗುತ್ತೆ. ಬಾಲ್ಯ, ಯೌವನ, ವಯಸ್ಸಿಗೆ ಬಂದ ಮಗನಿಗೆ ಆಗಲಿ ಮಗಳಿಗೆ ಆಗಲಿ ಮದುವೆ ಮಾಡಿ ಕಳಿಸ್ತಾರೆ. ಮದುವೆ ಮಾಡೋದು ಯಾಕೆ ಅಂತಂದರೆ ವಂಶ ಉದ್ಧಾರ ಆಗಬೇಕು ಅಂತ, ಪೀಳಿಗೆ ಬೆಳಿಬೇಕು ಅಂತ, ವಂಶವನ್ನು ಉದ್ಧಾರ ಮಾಡುವಂಥ ಮಕ್ಕಳು ಬರಲಿ ಅಂತ ಅಲ್ವಾ? ಅದಾದಮೇಲೆ ಸಂಸಾರ ಕಟ್ಕೊಂಡಿದ್ದಾಯಿತು, ಸಂಸಾರ ಮಾಡಿದ್ದಾಯಿತು, ಮಕ್ಕಳಾಯಿತು. ಮಕ್ಕಳ ಜವಾಬ್ದಾರಿ ಅಪ್ಪ ಅಮ್ಮನಿಗಿರುತ್ತೆ. ಮಕ್ಕಳೇನು ಮಾಡ್ತಾರೆ? ಆಟ ಆಡ್ತಾ ಬೆಳೀತಾ ದೊಡ್ಡವರಾಗ್ತಾರೆ. ದೊಡ್ಡವರಾಗೋದಂಗ ನಮ್ಮ ಜವಾಬ್ದಾರಿ. ದೊಡ್ಡವರಾದಮೇಲೆ ಮಕ್ಕಳು ಹೇಳ್ದಂಗೆ ನಾವು ಕೇಳಬೇಕು ತಾನೆ ಅಲ್ವಾ? ಮಗು ಏನು ಕೇಳ್ತಾನೋ ಅದನ್ನು ಕೊಟ್ಟರೆ ಅದಕ್ಕೆ ಸಮಾಧಾನ. ಇಲ್ಲ ಅಂದರೆ ಹಠ ಮಾಡುತ್ತೆ, ಚಡ್ಡಿತನ ಮಾಡುತ್ತೆ, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಓ ಅಂತ ಗಲಾಟೆ ಮಾಡುತ್ತೆ. ಅದು ಸುಮ್ಮನಿರಬೇಕು ಅಂದರೆ ಅದು ಕೇಳಿದ್ದನ್ನು ಕೊಡಿಸ್ಬೇಕು. ತಿಂಡಿನಾಗಲಿ, ಆಟದ ಸಾಮಾನಾಗಲಿ, ಏನಾದರೂ ಆಗಲಿ. ಇವಾಗೇನು ಕಣ್ಣಿಗೆ ಬೇಕಾಗಿರೋ ಸಾಮಾನುಗಳು ಬಂದಿದ್ದಾವೆ ಆಟಕ್ಕೆ. ಆಟ ಆಡ್ಕೊಂಡಿರುತ್ತೆ ಮಗು ಅಂತ ಕೊಡಿಸಿದ್ರೆ ಸ್ವಲ್ಪ ಹೊತ್ತು ಆಟ ಆಡುತ್ತೆ, ಇದು ಬೇಡ ನನಗೆ ಅನ್ನುತ್ತೆ ಅಲ್ವಾ? ಹಾಗೆಯೇ ನಾವು ಕೂಡ ಜೀವನದಲ್ಲಿ ನಮಗೆ ಬೇಕಾಗಿರೋದೆಲ್ಲ ಸಿಕ್ಕಿದಾಗ ಖುಷಿ. ಯಾರೋ ಅಲ್ಲಿ ಮಗು, ಹುಡುಗನೋ ಹುಡುಗಿನೋ, ಯಾರದು? ಹೆಂಡತಿ ಮೇಲೆ ಮೋಹ, ಮಕ್ಕಳ ಮೇಲೆ ಪ್ರೀತಿ, ತಂದೆ ತಾಯಿ ಮೇಲೆ ಗೌರವ, ಇದೆಲ್ಲ ಮನುಷ್ಯನನ್ನು ಏನು ಮಾಡುತ್ತೆ ಅಂದರೆ ಕಟ್ಟಾಕುತ್ತೆ. ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಾರ್ದು, ಹೆಂಡತಿ ಮಕ್ಕಳನ್ನ ಸಾಕಬೇಕು, ಮಗನ ದೊಡ್ಡವನಾಗಿ ಮಾಡಬೇಕು, ಅವನ ವಿದ್ಯಾವಂತನನ್ನಾಗಿ ಮಾಡಬೇಕು ಅನ್ನೋ ಜವಾಬ್ದಾರಿ ತಂದೆ ತಾಯಿ ತಲೆ ಮೇಲೆ ತುಂಬ ಇರುತ್ತೆ. ಅದನ್ನೆಲ್ಲ ಮುಗಿಸುವಷ್ಟರಲ್ಲಿ ಏಜ್ ಆಗೋಗುತ್ತೆ. 25ರಿಂದ 30, 35, 40 ತನಕ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸೋದಕ್ಕೆ ಮುಗ್ದೋಗುತ್ತೆ. ಅರ್ಧ ಆಯುಷ್ ಮುಗಿದೋಯ್ತಾ? ಅಷ್ಟರ ಒಳಗಡೆ ನಾವೇನು ಮಾಡಿರ್ತೀವಿ? ಸಂಸಾರದಲ್ಲಿ ದುಡಿಮೆ ಮಾಡ್ತೀವಿ, ಚೆನ್ನಾಗಿರಬೇಕು, ತುಂಬ ದಿನ ನಾನು ಸುಖವಾಗಿರಬೇಕು ಅಂತ ಗಂಡು ಮಕ್ಕಳು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಿದಲ್ಲಿ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ. ನೋಡ್ಕೊಳ್ತಾ ಇವ್ರಿಗೆ ವಯಸ್ಸಾಗಿದ್ದು ಪ್ರಜ್ಞೆನೇ ಇರಲ್ಲ. ನಾನು ಇನ್ನೂ ಶಕ್ತಿಶಾಲಿ ಇದ್ದೀನಿ, ನನಗಿನ್ನೂ ಶಕ್ತಿ ಇದೆ, ನಾನು ಇನ್ನೂ ದುಡಿಯಬಲ್ಲೆ ಅನ್ನೋದಿರುತ್ತೆ ಅಲ್ವಾ? ಹಾಗಾದಾಗ ಅವನೇನು ಮಾಡ್ತಾನೆ? ಸ್ವಲ್ಪ ಅಭಿಮಾನ, ಸ್ವಾಭಿಮಾನ,
ಹಣದ ಜೊತೆಗೆ ಮನುಷ್ಯನಿಗೆ ಅಹಂಕಾರನೂ ಬರುತ್ತೆ, ಹೌದಲ್ವಾ? ಹಣ ಜಾಸ್ತಿ ಬಂದಂಗೆಲ್ಲ ಅಹಂಕಾರ, ನನಗೆ ಹಣದ ಬಲ ಇದೆ, ಜನಬಲ ಇದೆ, ನನಗೆ ಬುದ್ಧಿ ಇದೆ, ನನಗೆ ಮನಸ್ಸಿದೆ, ನಾನು ಇದನ್ನು ಮಾಡಲೇಬೇಕು ಅನ್ನೋ ಹಠ ತಗೊಂಡು ಮಾಡ್ತಾನೆ ಮನುಷ್ಯ. ಆ ಮಾಡಿದ್ದೆಲ್ಲ ಎಲ್ಲಿವರೆಗೂ ಇರುತ್ತೆ? ನಮ್ಮ ಕೈನಲ್ಲಿ ಶಕ್ತಿ ಇರೋವರೆಗೂ ಅದ್ರ ಸಹಾಯ ನಾವು ತಗೊಳ್ತೀವಿ. ನಮ್ಮ ಶಕ್ತಿ ಕಡಿಮೆ ಆಯಿತು ಅಂದರೆ ಅಯ್ಯೋ ದುಡ್ಡು ಇಟ್ಕೊಂಡು ಏನಪ್ಪ ಮಾಡಲಿ, ನನ್ನ ಕೈಲಾಗಲ್ಲ ಅಷ್ಟೇ. ಅಷ್ಟೊತ್ತಿಗೆ 50ರ ಮೇಲೆ 60ಕ್ಕೆ ಬಂದ್ಬಿಟ್ಟಿರುತ್ತೆ ವಯಸ್ಸು. ಸರಿ, ಇನ್ನಿರೋ ಸ್ವಲ್ಪ ದಿನ ಏನಪ್ಪ ಮಾಡೋದು ಅಂದರೆ, ಹಿಂದಿನ ಕಾಲದವ್ರು ಏನು ಮಾಡಿದರು, ಬ್ರಹ್ಮಚರ್ಯ, ಸಂಸಾರ, ವಾನಪ್ರಸ್ಥಾಶ್ರಮ, ಸನ್ಯಾಸ 3 ಭಾಗ ಮಾಡ್ಬೋದು. 20-25 ವರ್ಷಕ್ಕೆ ಒಂದೊಂದು ಸ್ಟೇಜಸ್ಸು, ಪ್ರಮೋಷನ್ನು. ಅಪ್ಪ ಅಮ್ಮನ ಮಗನ ಸ್ಥಾನದಿಂದ ತಂದೆ ಸ್ಥಾನಕ್ಕೆ, ತಂದೆ ಸ್ಥಾನದಿಂದ ತಾತನ ಸ್ಥಾನಕ್ಕೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಅಲ್ವಾ? ಮಗನಾಗಿದ್ದವನು ವಯಸ್ಸಾದ ಮೇಲೆ ತಂದೆ ಆಗ್ತಾನೆ, ತಂದೆ ಆಗಿರೋನು ತಾತನಾಗ್ತಾನೆ, ತಾತ ಆದವನು ನಾನೇನೂ ಮಾಡೋಕ್ಕಾಗಲ್ಲಪ್ಪ, ನೀನು ನನ್ನನ್ನು ನೋಡ್ಕೊ ಅಂತ ಬಿಟ್ಬಿಡ್ತಾರೆ. ಅಲ್ಲಿಗೆ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಅಂತಂದರೆ, ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗಬೇಕಾಗಿಲ್ಲ, ನಾವೆಲ್ಲಿದ್ದೀವೋ ಅಲ್ಲೇ ವಾನಪ್ರಸ್ಥಿಗಳಾಗಿರಬೇಕು. ಸಂಸಾರ ನನಗೆ ಬೇಡ, ಜವಾಬ್ದಾರಿ ಮುಗೀತು. ಮಗನಿಗೆ ಎಲ್ಲ ಜವಾಬ್ದಾರಿ ಕೊಟ್ಬಿಡ್ತಾರೆ. ಮಗನ ನೋಡ್ಕೊಂಡಂಗೆ ಅವರು ಆಶ್ರಯದಲ್ಲಿ ತಂದೆ ತಾಯಿ ಇರ್ತಾರೆ. ಈಗಿನ ಕಾಲದಲ್ಲಿ ಯಾರು ತಂದೆ ತಾಯಿ ನೋಡ್ಕೊಳ್ಳೋ ಜನನೇ ಇಲ್ಲ, ಮಕ್ಕಳೇ ಇಲ್ಲ. ಎಲ್ಲಿಗೋದ್ರೂ ಅಪ್ಪ ಅಮ್ಮನ ಇದು ವೃದ್ಧಾಶ್ರಮಕ್ಕೋ ಇಲ್ಲ ಅನಾಥಾಶ್ರಮಕ್ಕೋ ಹಾಕ್ಬಿಡ್ತಾರೆ. ಹಾಕಿದ್ದಾದ ಮೇಲೆ ಏನು ಮಾಡ್ತಾರೆ, ಇವ್ರ ಸಂಸಾರ ನೋಡ್ಕೊಳ್ತಾರೆ. ಇವ್ರಿಗೂ ಅದೇ ಕಾಲ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಆ ಹುಡುಗ ಎಲ್ಲೋದ ಅವನು ಜೀವನ ಅಂತ ಹುಡುಗ ಇರ್ತಾನೆ. ಅವರು ತಾತ ಅವರು ವಯಸ್ಸಾಗಿರುತ್ತೆ, ತಾತನ ಹತ್ರನೇ ಇರ್ತಾನೆ ಅವಾಗನು. ಸರಿ, ತಾತ ಹೇಳ್ತಾರೆ, ಲೋ ನಿನ್ನ ಪಾಡು ನೀನು ಓದ್ಕೊ ಹೋಗು ಅಂತಂದರೆ, ತಾತ ನಿನ್ನ ಜೊತೇಲಿ ನಾನು ಆಟ ಆಡಬೇಕು ಬಾ. ತಾತನ ಜೊತೇಲಿ ಆಟ ಆಡೋದಕ್ಕೆ ಮೊಮ್ಮಗ ಕರೀತಾನೆ. ಸರಿ, ಮೊಮ್ಮಗನ ಆಸೆನ ಯಾಕೆ ಇದು ಮಾಡೋದು ಅಂತ ತಾತ ಸ್ವಲ್ಪ ಹೊತ್ತು ಅವ್ರು ಆಟ ಆಡ್ತಾರೆ. ನನಗೆ ಬೇಜಾರು ಕಣ, ನೀನು ಹೋಗು ಅಂತ ಹೇಳ್ತಾರೆ. ಸರಿ, ಆಮೇಲಿಂದ ಸ್ವಲ್ಪ ದಿನ ಆದಮೇಲೆ ಅವನು ದೊಡ್ಡವನಾಗ್ತಾನಲ್ಲ, ತಾತನ ಜೊತೆಲಿ ಆಟ ಆಡೋಕ್ಕೆ ಇಷ್ಟ ಆಗಲ್ಲ. ಸರಿ, ತಾತನ ಜೊತೆಲಿ ಆಟ ಆಡೋದನ್ನು ಬಿಟ್ಬಿಡ್ತಾನೆ. ಬಿಟ್ಟಿದ್ದಾದಮೇಲೆ ತಾತ ಏನು ಮಾಡ್ತಾರೆ, ನೋಡು ಇವಾಗ ನಾನು ಕರೆದ್ರೆ ನೀನು ಬರಲ್ಲ, ನೀನು ಕರೆದಾಗ ನಾನು ಬರಲ್ಲ, ನೀನು ಪಾಡು ನಿಂದು, ನಾನು ಪಾಡು ನಂದು ಅಲ್ವಾ? ಕೊನೆಗೆ ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳ ಜವಾಬ್ದಾರಿನ ಅವ್ರಿಗೆ ಕೊಟ್ಟಾದಮೇಲೆ ಮಕ್ಕಳ ಆಶ್ರಯದಲ್ಲಿ ತಂದೆ ತಾಯಿ ಇರ್ತಾರೆ. ತಂದೆ ತಾಯಿ ಆಶ್ರಯದಲ್ಲೇ ಮಕ್ಕಳು ಹುಟ್ಟಿ ಬೆಳೆದು ದೊಡ್ಡವರಾಗಿ ಎಲ್ಲ ಮಾಡಿರ್ತಾರೆ. ಆದರೂ ಕೂಡ ತಂದೆ ತಾಯಿ ಜೊತೆಯಲ್ಲಿ ಇರೋದಿಲ್ಲ. ಹೀಗಾದಾಗ ಮನುಷ್ಯನಿಗೆ ಒಂದು ಯೋಚನೆ ಬರುತ್ತೆ, ನಾನು ಇಷ್ಟೆಲ್ಲ ಮಾಡಿದೆ, ಸಂಸಾರ ಕಟ್ಕೊಂಡೆ, ಸಂಪಾದನೆ ಮಾಡಿದೆ, ಆದರೆ ನನಗೆ ಯಾವುದು ಶಾಶ್ವತವಾಗಿ ನನ್ನ ಕೈನಲ್ಲಿ ಇಲ್ಲ. ಎಲ್ಲ ವಯಸ್ಸಾಗ್ತಾ ಎಲ್ಲ ಜಾರೋಗುತ್ತೆ. ಈ ಶರೀರದಲ್ಲಿರೋ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಶರೀರದಲ್ಲಿ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತೀನಿ ಅಂತ ಗೊತ್ತಾಗುತ್ತೆ. ಆವಾಗ ಏನು ಮಾಡ್ತಾರೆ, ನಾನು ಇನ್ಮೇಲೆ ದೇವ್ರ ಕಡೆ ತಿರ್ಕೋಬೇಕು. ಅಷ್ಟೊತ್ತಿಗೆ ಕೂತ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ, ಜಪ ಮಾಡೋಕ್ಕಾಗಲ್ಲ, ಭಜನೆ ಮಾಡೋಕ್ಕಾಗಲ್ಲ, ದೇವ್ರ ಬಗ್ಗೆ ಚಿಂತನೆ ಮಾಡೋದಕ್ಕಾಗೋದಿಲ್ಲ. ಒಂದು ಪುಸ್ತಕನ ಒಳ್ಳೆ ಪುಸ್ತಕ ಕೊಟ್ಟರೆ ಓದೋದಕ್ಕೂ ಆಗೋದಿಲ್ಲ. ಸ್ವಲ್ಪ ಹೊತ್ತು ಓದಿದ ತಕ್ಷಣ ನಿದ್ದೆ ಬಂದಂಗೆ ಆಗುತ್ತೆ. ಸ್ವಲ್ಪ ಹೊತ್ತು ಭಜನೆ ಮಾಡೋಣ ಅಂತಾರೆ, ಎದ್ದೋಗೋಣ ಅನಿಸುತ್ತೆ. ಈ ಥರ ಮನುಷ್ಯನಿಗೆ ಮನಸ್ಸು ಅಯೋಮಯ ಆಗ್ಬಿಟ್ಟಿರುತ್ತೆ. ಇದು ಬೇಕು ಬೇಡ, ಬೇಕು ಬೇಡ, ಇವಾಗ ಬೇಕು ಅವಾಗ ಬೇಕು, ಇದು ಬೇಕು ಆಗಬೇಕು, ಹಂಗಾದಾಗ ನಾವೇನು ಮಾಡೋದು, ಮನಸ್ಸನ್ನು ದೃಢವಾಗಿ ಇಟ್ಕೋಬೇಕು ಅಂತ ಹೇಳಿದಾಗ ಒಂದು ಮನಸ್ಸಿನ ಕತೆ ಹೇಳೋಣ ಅಂದರೆ, ಮನಸ್ಸಿಗೆ ಸ್ವಭಾವಗಳು 4 ಇದೆ. ಮನಸ್ಸಿಗೆ ನಮಗೆ ಹೇಗೆ ಗುಣಗಳು ಹೇಗಿದೆಯೋ, ಕ್ಯಾರೆಕ್ಟರ್ ಹೇಗಿದೆಯೋ ಹಾಗೆಯೇ ಮನಸ್ಸಿಗೂ 4 ಗುಣಗಳಿದೆ. ಚಪಲ, ಚಂಚಲ, ಆತುರ, ಮುಂದರಿವು ಅಂತ. ಚಪಲ ಅಂದರೆ ಇದು ಬೇಕು ನನಗೆ, ಅದು ಆಸೆ, ನನಗೆ ಅದು ಬೇಕೇ ಬೇಕು ಅಂತ ಚಪಲ. ಮಸಾಲೆ ದೋಸೆ ತಿನ್ನಬೇಕು ಅಂತ ಮನಸ್ಸಿಗೆ ಬಂದರೆ ಓಡೋಗ್ತಿರ್ತಾನೆ. ಜ್ಯೂಸ್ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು ಅಂದರೆ ಓಡೋಗ್ತಿರ್ತಾನೆ. ಹಾಗೆಯೇ ಮನಸ್ಸು ಓಡೋಗ್ತಾ ಇರುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಬೇಡದೇ ಇರೋ ಕಡೆ ಎಲ್ಲ ಹೋಗುತ್ತೆ. ಒಂದು ಕ್ಷಣ ಕಣ್ಮುಚ್ಚಿದ ತಕ್ಷಣ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗಿ ಬಂದ್ಬಿಡುತ್ತೆ ಅಲ್ವಾ? ಈ ಮನಸ್ಸಿನ ಸ್ವಭಾವ ಮೊದಲನೇದು ಚಪಲ. ಚಂಚಲ, ಇವಾಗ ಬೇಕಾ ಆಮೇಲೆ ಬೇಕಾ, ಚಂಚಲ ಮನಸ್ಸು ಅಂತ. ಮಂಗ ಏನು ಮಾಡುತ್ತೆ, ಮಂಗ ಅಂದರೆ ಕೋತಿ ಅಂತ ಗೊತ್ತು ತಾನೆ. ಆ ಕೋತಿ ಏನು ಮಾಡುತ್ತೆ, ಮರದ ಮೇಲೆ ಹಣ್ಣು ತಿನ್ನೋದಕ್ಕೆ ಹತ್ತುತ್ತೆ. ಈ ರಂಬಿನಲ್ಲಿ ಹಣ್ಣು ಚೆನ್ನಾಗಿದೆ ಅಂತ ತಿನ್ನೋಕೆ ಹೋಗುತ್ತೆ. ಪಕ್ಕದಲ್ಲಿರೋದು ಹಣ್ಣು ಇದಕ್ಕಿಂತ ಚೆನ್ನಾಗಿದೆ ಅಂತ ಅಲ್ಲಿಗೆ ಜಂಪ್ ಹೊಡೆಯುತ್ತೆ. ಚಪಲ, ಚಂಚಲ, ಆತ್ರ, ಹಣ್ಣು ತಿನ್ನಬೇಕು ಅನ್ನೋ ಆತ್ರ ಕೊಂಬೆಯಿಂದ ಕೊಂಬೆಗೆ ಜಂಪ್ ಹೊಡಿತಾ ಹೋಗುತ್ತೆ.
ಕೊನೆಗೆ ಹಣ್ಣು ತಿಂದಿದ್ದಾದಮೇಲೆ ಮುಂದೆ ಈ ಹಣ್ಣು ತಿಂದೆ ಯಾಕೋ ಸಪ್ಪೆ ಅನ್ನಿಸ್ತು, ಆ ಹಣ್ಣು ಚೆನ್ನಾಗಿದೆ ಅಂತ ಅಲ್ಲಿಗೆ ಹೋಗುತ್ತೆ. ಅದು ತಿನ್ನುತ್ತೆ, ಇದು ಯಾಕೋ ರುಚಿ ಇಲ್ಲ, ಹುಳಿ ಇದೆ ಅಂತ ಇನ್ನೊಂದಕ್ಕೆ ಹೋಗುತ್ತೆ. ಇದೂ ಆ ಥರ ಮುಂದೆ ಚೆನ್ನಾಗಿರೋದು ಬೇಕು ಅನ್ನೋ ಆ ಥರ ಇದೆಯಲ್ಲ, ಚೆನ್ನಾಗಿರೋದನ್ನು ನಾನು ತಿನ್ನಬೇಕು, ಚೆನ್ನಾಗಿರೋದೇ ನನಗೆ ಬೇಕು, ನನಗೆ ಬೇಕಾಗಿರೋದೇ ಸಿಗಬೇಕು ಅಂತ ಆ ಥರ ಇರುತ್ತೆ. ಈ 4 ಸ್ವಭಾವಗಳ ಜೊತೆಯಲ್ಲಿ ಮನಸ್ಸು ಯುದ್ಧ ಮಾಡ್ತಾ ಇರುತ್ತೆ. ಯಾವ್ಯಾವುದು? ಚಪಲ, ಚಂಚಲ, ಆತರ, ಮುಂದಿನ ಅರಿವು. ಇವಾಗ ಈ ಕೆಲಸ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು? ಅಡುಗೆ ಮಾಡಿದ ತಕ್ಷಣ ಊಟ ಮಾಡಬೇಕು. ಸಂಪಾದನೆ ಮಾಡಬೇಕು ಅಂದರೆ ತಿಂಗಳಾಗಿದ ತಕ್ಷಣ ಸಂಬಳ ಬರಬೇಕು. ಸಂಬಳ ಬಂದಿದ್ದು ಸಾಲಿಲ್ಲ ಅಂದರೆ ಇನ್ನೊಂದೇನೋ ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳೋದು. ಅದರಲ್ಲಿ ಲಾಭನ ನಷ್ಟನೋ ಗೊತ್ತಿಲ್ಲ, ಮಾಡೋದಂತೂ ಪ್ರಯತ್ನ ನಮ್ಮದು ಅಲ್ವಾ? ಹೀಗೆ ಪ್ರಯತ್ನ ಅನ್ನೋದನ್ನು ನಾವು ಪ್ರಯತ್ನ ಪುರುಷಾರ್ಥ ಅಂತ ಹೇಳ್ತೀವಿ. ನೀನು ಪ್ರಯತ್ನ ಮಾಡೋದು ನಿಜವಾಗ್ಲೂ ನಿನಗೆ ಅದು ಸಿಗಬೇಕು ಅಂತಂದರೆ ಗುರುಗಳ ಆಶೀರ್ವಾದ, ದೈವರ ಆಶೀರ್ವಾದ, ನಿಮ್ಮ ಹಿರಿಯರ